ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ ಹೋಗಿದ್ದೆ. ಅಲ್ಲಿ ಕೆಲವೊಂದು ಶಾಪಿಂಗ್ ಮಾಡಿದೆ. ಅದರಲ್ಲಿ ಸೀರೆನೇ ಜಾಸ್ತಿ ಶಾಪಿಂಗ್ ಮಾಡಿದೆ. 1 2 3 4 5 6 ಸ್ಯಾರೀಸ್ ಶಾಪಿಂಗ್ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಅದಕ್ಕಿಂತ ಮುಂಚೆ ನಾನು ಇದೊಂದು ಪಾಟ್ ತೊಗೊಂಡೆ, ಸೆರಾಮಿಕ್ದು. ಸೊ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಆ್ಯಕ್ಚುಲಿ ತುಂಬ ಭಾರ ಇದೆ ಇದು. ಫಸ್ಟ್ ಆಫ್ ಆಲ್ ನಂಗೆ ಪಾಟ್ಸ್ ಅಂದರೆ ತುಂಬ ಇಷ್ಟ. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ ಗ್ಲಾಸಿಯಾಗಿ ಅಂತ. ಇದ್ರ ಪ್ರೈಸ್ ನಾನು ನಿಮ್ಗೆ ಹೇಳಲ್ಲ, ಕಮೆಂಟ್ ಮಾಡಿ ಇದ್ರ ಪ್ರೈಸ್ ಎಷ್ಟು ಅಂತ. ಆ್ಯಂಡ್ ನನಗನ್ನಿಸ್ತು ಇದು ಆ್ಯಕ್ಚುಯಲ್ ಪ್ರೈಸಿಗಿಂತ ನಾನು ಸ್ವಲ್ಪ ಜಾಸ್ತಿನೇ ಪೇ ಮಾಡಿದ್ದೀನಿ ಅಂತ. ಓಕೆ, ಇಲ್ಲಿ ಇಟ್ಬಿಡ್ತೀನಿ, ಭಾರ ಇದೆ. ಓಕೆ, ನೆಕ್ಸ್ಟ್ ಇವಾಗ ನಾನು ಸ್ಯಾರೀಸ್ ತೋರಿಸ್ತೀನಿ. ತುಂಬಾ ಇಷ್ಟ ಆಗಿತ್ತು ಸ್ಯಾರಿ ಅಂದರೆ ನನಗೆ ಇದು. ನೋಡಿ ಹೇಗೆ ಕಾಣ್ತಿದೆ. ಆ್ಯಂಡ್ ಇವಾಗ ಜಸ್ಟ್ ನಾನು ಕೂಡ ಕಂಪ್ಲೀಟಾಗಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇಲ್ಲೆಲ್ಲ ನೋಡ್ಬೋದು ನೀವು ಈ ವರ್ಕ್ ಎಲ್ಲ. ಇದು ಪಲ್ಲು ಬರುತ್ತೆ, ತುಂಬಾ ಚೆನ್ನಾಗಿದೆ. ಬ್ಲೌಸ್ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ಇದು ಮುಂದ್ಗಡೆ ಇದು. ಹಾಂ, ಬ್ಲೌಸ್ ಇಲ್ಲೇ ಬರುತ್ತೆ ನೋಡಿ. ಇದು ಇದ್ರ ಬ್ಲೌಸ್. ಆ್ಯಂಡ್ ಕಂಪ್ಲೀಟ್ ಸ್ಯಾರಿ ಈ ಥರ ಇದೆ ನೋಡಿ. ಸೊ ಕಂಪ್ಲೀಟ್ ಸ್ಯಾರಿ ಈ ಥರ ಬರುತ್ತೆ. ಇದ್ರ ಪ್ರೈಸು 1300. ಈ ಪ್ರಿಂಟ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ಕೂಡ ನನಗೆ ಅಫೋರ್ಡೆಬಲ್ ಅನಿಸ್ತು. ಸೊ ಇದನ್ನು ಬೈ ಮಾಡಿದ್ದೀನಿ. ನೆಕ್ಸ್ಟ್ ಸೀರೆ ನೋಡೋಣ. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಅಂತ ಏನಿಲ್ಲ, ಇಷ್ಟ ಆಯಿತು. ಲೈಕ್ ಒಂದು ಡೀಸೆಂಟಾಗಿ ಚೆನ್ನಾಗಿದೆ, ಟೆಂಪಲ್ಗೆಲ್ಲ ಉಟ್ಕೋಬೋದು ಅಂತ ತಗೊಂಡೆ. ಇದ್ರ ಪ್ರೈಸು 1500 ಅಲ್ವಾ? ಹಾಂ, ಸೊ ಇದ್ರ ಪ್ರೈಸು 1500. ಇದು ಆ್ಯಕ್ಚುಲಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು. ಬಾರ್ಡರ್ ತುಂಬ ಚೆನ್ನಾಗಿದೆ, ಇದು ಶೈನಿಂಗ್ ಬಾರ್ಡರ್ ಇದೆ. ಸೊ ಹೇಗೆ ಉಡ್ಕೊಂಡ್ರೂ ಲುಕ್ಕಾಗಿ ಕಾಣುತ್ತೆ. ನೋಡಿ, ಕಲರು ಕೂಡ ನನಗಿಷ್ಟ ಆಯಿತು ಇದು. ನೆಕ್ಸ್ಟ್ ನೋಡೋಣ. ನನ್ನ ಸೆಕೆಂಡ್ ಫೇವ್ರೆಟ್ ಸ್ಯಾರಿ ಇವತ್ತು ತೊಗೊಂಡಿದ್ರಲ್ಲಿ ಅಂದರೆ ಇದು ಕಾಶ್ಮೀರಿ ಪಶ್ಮೀನಾ ಸಿಲ್ಕ್ ಬರುತ್ತಲ್ಲ, ಆ ಥರ ಹ್ಯಾಂಡ್ಲೂಮ್ ಕಾಟನ್ ಇದು ಅದರಲ್ಲಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಹ್ಯಾಂಡ್ಲೂಮ್ದು. ಸೊ ಇದನ್ನು ಉಟ್ಕೊಂಡು ನೋಡೋಣ ಬನ್ನಿ. ಬ್ಲೌಸ್ ಹೇಗಿದೆ ಇದು ನಾನು ನೋಡಲಿಲ್ಲ ಅಲ್ಲಿ ಬ್ಲೌಸು. ಸೊ ಐ ಥಿಂಕ್ ಇದು ಪಲ್ಲು ಬರುತ್ತೆ. ಇದು ನೋಡಿ, ವಾವ್, ಚೆನ್ನಾಗಿದೆ ಅಲ್ವಾ? ಸೊ ಪಲ್ಲು ಹೀಗೆ ಬರುತ್ತೆ, ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಸೊ ಇದ್ರ ಬ್ಲೌಸ್ ನೋಡೋಣ ಹೇಗೆ ಅಂತ. ಓಕೆ, ಬ್ಲೌಸ್ ಈ ಥರ ಇದೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ನೋಡಿ. ಬ್ಲೌಸ್ ತುಂಬ ಲುಕ್ ಕೊಡುತ್ತೆ, ಬ್ಲೌಸ್ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸು 1500. ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟಾಲ್ಸಲ್ಲೂ ಒಂದೇ ಪ್ರೈಸ್ ಇದೆ. ನೀವು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಒಂದು 100-200 ಕಡಿಮೆ ಮಾಡ್ತಾರೆ. ಸೊ ನೆಕ್ಸ್ಟು ಹ್ಯಾಂಡ್ಲೂಮ್ ಸ್ಯಾರಿ. ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಕಲರ್ ನನಗೆ ಇಷ್ಟ ಆಗೋಯ್ತು ನೋಡಿದ ತಕ್ಷಣವೇ, ಅದಕ್ಕೋಸ್ಕರ ಬೈ ಮಾಡಿದೆ. ನೋಡಿ ಈ ಥರ ಇದೆ. ಇದ್ರ ಪ್ರೈಸು 1600, 100 ರುಪೀಸು. ಎಷ್ಟು ಬಾರ್ಗೇನ್ ಮಾಡಿದ್ರು ಅವ್ರು ಬಿಡಲಿಲ್ಲ. ನೋಡ್ಬೋದು, ಕಂಪ್ಲೀಟ್ ಸ್ಯಾರಿ ಹೀಗಿದೆ. ಬ್ಲೌಸು ಎಲ್ಲಿದೆ ಇದರಲ್ಲಿ? ಓಕೆ, ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ. ತುಂಬ ಸಲ ಹ್ಯಾಂಡ್ಲೂಮ್ ಸ್ಯಾರಿ ಆ್ಯಕ್ಚುಲಿ ಶಾರ್ಟ್ ಇರುತ್ತೆ. ನಾನು ಒಂದು 2-3 ಸ್ಯಾರಿದ ಬ್ಲೌಸ್ ಕಟ್ ಮಾಡಿಬಿಟ್ಟಿದ್ದೆ, ಬಟ್ ಅದು ಬೇರೆ ಸ್ಯಾರಿಗಿಂತ ಶಾರ್ಟೇ ಇತ್ತು. ಸೊ ನೋಡಬೇಕು ಇದು ಬ್ಲೌಸ್ ಎಷ್ಟು ಬರುತ್ತೆ ಅಂತ ನೋಡಿ ಕಟ್ ಮಾಡಿಸ್ತೀನಿ. ಆ್ಯಂಡ್ ಪಲ್ಲು
ಹಾಂ, ನೋಡ್ಬೋದು ನೀವು. ಪಲ್ಲು ಈ ಥರ ಇದೆ. ಚೆನ್ನಾಗಿದೆ ಅಲ್ವಾ? ಸೊ ಹೀಗೆ ಬರುತ್ತೆ ಈ ಸ್ಯಾರಿ. ಕಾಟನ್ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ, ಅದರಲ್ಲೂ ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೆಕ್ಸ್ಟು ಈ ಸ್ಯಾರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಈ ಥರದ್ದು ಇರಲಿಲ್ಲ ನನ್ನ ಹತ್ರ ಇದುವರೆಗೂ. ಪ್ಯಾಚ್ ವರ್ಕ್ ಸ್ಯಾರಿ. ಹೇಗೆ ಪ್ಯಾಚ್ ವರ್ಕ್ ಬ್ಲ್ಯಾಂಕೆಟ್ಸ್ ಎಲ್ಲ ನೋಡಿರ್ತೀವಿ ನಾವು, ನಾನು ಈ ಥರ ಪ್ಯಾಚ್ ವರ್ಕ್ ಸೀರೆ ನೋಡಿರಲಿಲ್ಲ. ಸೊ ನೋಡಿ, ಇದು ಪಲ್ಲು, ಇದಿಷ್ಟು ಪಲ್ಲು ಬರುತ್ತೆ. ಪಲ್ಲು ಅಲ್ಲಿ ಜಾಸ್ತಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಸೊ ಓವರಾಲ್ ಸೀರೆ ಹೀಗೆ ಬರುತ್ತೆ. ಸೊ ನಾನು ಹೀಗೆ ಉಡ್ಕೊಂಡ್ರೆ ಇದಕ್ಕೆ ನಾವು ಆ್ಯಂಟಿಕ್ ಜ್ಯುವೆಲ್ರಿ ಎಲ್ಲ ಹಾಕಿದ್ರೆ ಸಖತ್ತಾಗಿ ಕಾಣುತ್ತೆ. ನೋಡಿ ಈ ಥರ ಬರುತ್ತೆ ಈ ಸ್ಯಾರಿ. ಇಲ್ಲಿ ಹಿಂದಿಯಲ್ಲಿ ಬರೆದಿದ್ದಾರೆ, ಇದು ಬೆಂಗಾಲಿ ಅನಿಸುತ್ತೆ. ಹುಡುಕ್ದೆ ಕನ್ನಡದಲ್ಲಿ ಏನಾದರೂ ಬರೆದಿರೋದು ಇದೆಯಾ ಅಂತ, ಸಿಗಲಿಲ್ಲ. ಓಕೆ, ಈ ಸ್ಯಾರಿ ಹೇಗಿದೆ ಅಂತ ಹೇಳಿ ನನಗೆ. ಯೂನೀಕ್ ಆಗಿರೋದ್ರಿಂದ ನಾನು ಬೈ ಮಾಡಿದೆ. ಇದ್ರ ಪ್ರೈಸ್ ಕೂಡ 1500 ನೋಡ್ಬೋದು. ಓಕೆ, ನೆಕ್ಸ್ಟ್ ಲಾಸ್ಟ್ ಇದನ್ನು ಆ್ಯಕ್ಚುಲಿ ಅವರು ಅಲ್ಲಿ ಶೋ ಪೀಸ್ ಥರ ಹಾಕಿದ್ರು. ಇದ್ರಲ್ಲಿ ಕಲರ್ಸ್ ಇತ್ತು, ಬಟ್ ನಂಗೆ ಕಲರ್ಸ್ ಯಾವುದೂ ಇಷ್ಟ ಆಗಲಿಲ್ಲ. ಈ ರೆಡ್ ಬಾರ್ಡರ್ ಎಷ್ಟು ಹೈಲೈಟಾಗಿ ಕಾಣ್ತಾ ಇತ್ತು ವೈಟ್ ಸ್ಯಾರಿಗೆ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ನೋಡ್ಬೋದು, ಇಲ್ಲಿ ಕಲಂಕಾರಿ ಡಿಸೈನ್ ಇದೆ. ಇದನ್ನು ಹಾಕ್ಕೊಂಡು ತೋರಿಸ್ತೀನಿ. ಬ್ಲೌಸ್ ಪ್ಲೇನ್ ರೆಡ್ ಬ್ಲೌಸ್ ಇದೆ. ಸೊ ಹೈಲೈಟಾಗಿ ಕಾಣುತ್ತೆ ಈ ಸೀರೆ. ವಾವ್, ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೋಡಿ ಈ ಥರ ಕಾಣುತ್ತೆ ಈ ಸೀರೆ. ನೋಡ್ಬೋದು. ಇದ್ರ ಪ್ರೈಸು ಐ ಥಿಂಕ್ ಹೌ ಮಚ್, ಎಷ್ಟು ಕೊಟ್ವಿ ಇದಕ್ಕೆ? ಇದು 1500 ಸೊ ಇದ್ರ ಬ್ಲೌಸ್ ನೋಡೋದಾದರೆ ರೆಡ್ ಬ್ಲೌಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಉಟ್ಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ನನಗೆ ಈಗಲೇ ಇಮ್ಯಾಜಿನೇಷನ್ ಮಾಡ್ಕೋಬೋದು ಅಲ್ವಾ? ಈ ಸ್ಯಾರಿ ಸಖತ್ತಾಗಿದೆ. ಓಕೆ, ಸೊ ನಾನು ಉಟ್ಕೊಂಡು ತೋರಿಸ್ತೀನಿ. ಹಾಗೆ ಇದಕ್ಕೆಲ್ಲ ಬ್ಲೌಸು ಹೇಗೆ ಹೊಲಿಸ್ಬೇಕು ಎಲ್ಲ ಡಿಸೈಡ್ ಮಾಡಿ ಅದನ್ನು ಒಂದು ವ್ಲಾಗ್ ಮಾಡ್ತೀನಿ ನಾನು. ಸೊ ಇದಿಷ್ಟು ಸೀರೆಯಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗೆ ಉಡ್ಕೊಂಡ್ಮೇಲೆ ತುಂಬ ಇಷ್ಟ ಆಯಿತು. ಸೊ ನಾನು ಫಸ್ಟ್ ಪ್ಲೇಸ್ ಇದಕ್ಕೆ ಕೊಡ್ತೀನಿ. ಸೆಕೆಂಡ್ ಪ್ಲೇಸ್ ಅಫ್ಕೋರ್ಸ್ ಇದು ನಂಗೆ ಫಸ್ಟೇ ಇಷ್ಟ ಆಗಿತ್ತಿದು. ಇದಕ್ಕೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಿ. ಆ್ಯಂಡ್ ಥರ್ಡ್ ಪ್ಲೇಸ್ ಇದಕ್ಕೆ ಕಾಶ್ಮೀರಿ ಪಶ್ಮೀನಾ ಕಾಟನ್ ಸ್ಯಾರಿಗೆ. ಆ್ಯಂಡ್ ಅದಾದಮೇಲೆ ಇದು ಪ್ಯಾಚ್ ವರ್ಕ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಎಲ್ಲ ಸೀರೆನೂ ನನಗೆ ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಪ್ರೈಸ್ ಬಗ್ಗೆ ಏನು ಅನಿಸ್ತು ಅಂತಲೂ ಹೇಳಿ. ಸೊ ನೋಡಿ, ಹೀಗಿದೆ ಸೀರೆ. ಹೇಗೆ ಅನಿಸ್ತು ಅಂತ, ಆ್ಯಕ್ಚುಲಿ ಬ್ಲೌಸ್ ಅದಕ್ಕೆ ಮ್ಯಾಚ್ ಆಗೋಲ್ಲ. ಹೇಗೆ ಅನಿಸ್ತು ಅಂತ ಹೇಳಿ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಎಲ್ಲರೂ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.